ನೋಡಿ ಟೆರಸ್ ಗಾರ್ಡನ್ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ವಿಡಿಯೋ ಹಾಕ್ತೀನಿ ರೀ. ತುಂಬ ಚೆನ್ನಾಗಿದೆ ಇಲ್ಲಿ. ಆ್ಯಕ್ಚುಲಿ ಈ ಥರ ಮಾಡಬೇಕು. ಮೇಲೆ ಟೆರಸ್ ಫ್ರೀ ಇದ್ರೆ ನೋಡಿ, ಗಿಡಗಳೆಲ್ಲ ಎಷ್ಟು ಚೆನ್ನಾಗಿದೆ. ನೈಸ್. How it's sent. ಟೆರಸ್ ಗಾರ್ಡನ್ನು, ವಾವ್. ಸಕ್ಕತ್ತಾಗಿದೆ ಟೆರಸ್ ಗಾರ್ಡನ್ನು. ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಹೂವು ಎಲ್ಲ ನೋಡಿ. ಸದಾಶಿವನಗರ್. ಗಣಗ್ಲೆ ಹೂವು ಗೊತ್ತಲ್ಲ, ದಾಸವಾಳ. ಆಫ್ಟರ್ ಪುಟ್ಟ ಪುಟ್ಟ ಗಿಡಗಳು. ನನ್ನ ರೋಸ್ ಇದೆ, ಬನ್ನಿ ತೋರಿಸ್ತೀನಿ. ವಾವ್, ಎಲ್ಲ ಚೆನ್ನಾಗಿದೆ, ಸೂಪರಾಗಿದೆ ಎಲ್ಲ. ಕಟ್ಟಿದ ಮನೆದು ಅಲ್ಲಿ ಪಕ್ಕ ಇತ್ತು, ಆ ಕಡೆ ಹಳೇದು. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಕನ್ನಡತಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ, ಅಂದರೆ ಕಂಟಿನ್ಯೂ ಇದು ವ್ಲಾಗು. ಲಾಸ್ಟ್ ವ್ಲಾಗು ಇಲ್ಲಿ ಕಂಟಿನ್ಯೂ ಆಗ್ತಿದೆ. ಯಾಕಂದರೆ ನೋಡಿ ಮನೆಯೆಲ್ಲ ಸೂಪರಾಗಿತ್ತು, ಅದಕ್ಕೆ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು ಈ ಮನೆ. ಸೊ ಅಲ್ಲಿದ್ದಂಥ ಇಂಟೀರಿಯರ್ ವರ್ಕ್ಸ್ ಆಗ್ಬೋದು, ದೇವ್ರ ಮನೆ ಆಗ್ಬೋದು. ಹಾಗೆ ನೆಕ್ಸ್ಟ್ ಅವರು ಶಿವ ಮತ್ತು ಗಣೇಶ, ನಂದಿ ಇವ್ರದ್ದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಆ್ಯಂಟಿಕ್ ಪೀಸಸ್ನೆಲ್ಲ ತಂದಿಟ್ಕೊಂಡಿದ್ದಾರೆ ಅಂತ ತುಂಬಾ ಇಷ್ಟ ಆಯಿತು. ಅದು ಸಹ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಮನೆ ಅಂದರೆ ಹೀಗಿರಬೇಕು ನೋಡಿ. ಇವರು ಬಂದು ಶಿವಪ್ರಿಯ, ಶಿವನ ಪೂಜೆ ಮಾಡೋ ಅಂಥ ಸಂಪ್ರದಾಯ ಇವರಲ್ಲಿದೆ. ಇದೆಲ್ಲವೂ ಸಹ ಇಷ್ಟ ಆಯಿತು. ಹಾಗೆ ಇವರು ಅಬ್ರಾಡ್ಗೆ ಹೋದಾಗ, ಅಂದರೆ ಫಾರಿನ್ಗೆ ಹೋದಾಗ ಅಲ್ಲಿ ಸಿಗೋವಂಥ ಕಾಯಿನ್ ಆಗ್ಬೋದು, ಹಾಗೆ ನೋಟ್ಸ್ ಆಗ್ಬೋದು, ಪ್ರತಿಯೊಂದನ್ನು ಅವರು ಅಲ್ಲಿಂದ ಒಂದು ಜ್ಞಾಪಕಾರ್ಥವಾಗಿ ತೊಗೊಂಡು ಬಂದು ನೋಡಿ ಈ ರೀತಿ ಫ್ರೇಮ್ ಹಾಕಿ ಇಟ್ಕೊಂಡಿದ್ದಾರೆ. ಇವತ್ತು ನೋಡಿ ಸದಾಶಿವನಗರ್ ಬಂದು ಎಲ್ಲ ಏನು ಹೇಳ್ತಾರೆ, ವಿತೌಟ್ ಆಯಿಲ್ ಕುಕ್ ಮಾಡಿರೋದು ಉಪ್ಪಿಟ್ಟು, ಹಾಗೆ ನುಚ್ಚಿನುಂಡೆ ಅಂತಾರೆ. ಸೊ ಅದು ನೆಕ್ಸ್ಟು ವಿತೌಟ್ ವಾಟರ್ ಸ್ವಲ್ಪ 1 or 2 ಸ್ಪೂನ್ಸ್ ಹಾಕಿಬಿಟ್ಟು ಏನು ಮೊಟ್ಟೆ ಬೇಯಿಸಿದ್ದೀವಿ. ಆನಂತರ ತರಕಾರಿಗಳು ಬೇಯಿಸಿದ್ದೀವಿ ಮತ್ತು ಜೋಳ, ಉಪ್ಪಿಟ್ಟು, ನುಚ್ಚಿನುಂಡೆ. ಸಕ್ಕತ್ತಾಗಿ ಬಂದಿದೆ, ಟೇಸ್ಟ್ ಮಾತ್ರ ಸೂಪರ್. ವಡ, ಸ್ಟೀಮ್ ವಡ ಅಂತ ಹೇಳಿದ್ರೆ ನುಚ್ಚಿನುಂಡೆ, ಮೊಟ್ಟೆ, ತರಕಾರಿ ಬೇಯಿಸಿರೋದು, ಸ್ಟೀಮ್ ಮಾಡಿರೋದು ಜೋಳ, ಉಪ್ಪಿಟ್ಟು, ಎಣ್ಣೆ ಇಲ್ಲದೇನೆ ಉಪ್ಪಿಟ್ಟು. ಎಲ್ಲ ಹೆಲ್ತಿ ಫುಡ್, ಕಂಪ್ಲೀಟ್ ಹೆಲ್ತಿ ಫುಡ್. ಹಾಗೆ ನೋಡಿ ನಾನು ಡ್ರೆಸ್ಸಸ್ನ ತೊಗೊಂಡೆ, ಅಂದರೆ ಕುರ್ತಿ ಮತ್ತು ಕೆಲವೊಂದು ಡ್ರೆಸ್ ಪರ್ಚೇಸಿಂಗ್ ಇತ್ತು. ಸೊ ಅದಕ್ಕೆ ಬಂದಿದೆ. ಇವತ್ತು ಹೋಲ್ಸೇಲಲ್ಲಿ ಸಿಗೋವಂಥ ಒಂದು ಶಾಪ್ನ ತೋರಿಸ್ತೀನಿ. ಸುದರ್ಶನ್ ಇದೆಯಲ್ಲ, ಚಿಕ್ಕಪೇಟ್ ಬಂದು ಸುದರ್ಶನ್ ಆಪೋಸಿಟ್ ಬಂದರೆ ಒಂದು ಸಣ್ಣ ಸಂಧಿ ಇರುತ್ತೆ. ಸೊ ಅಲ್ಲಿಗೆ ಹೋದ್ರೆ ಲಿಫ್ಟ್ ಕೂಡ ಇರುತ್ತೆ. 3rd ಫ್ಲೋರಲ್ಲಿ ಇದೆ ಇದು ಏನು ಶಾಪ್, ಬನ್ನಿ ನಾನು ತೋರಿಸ್ತೀನಿ. ಸೊ ಇಲ್ಲಿ ಬಂದರೆ ಸುದರ್ಶನ್ ಆಪೋಸಿಟ್ ಬಂದ್ರೇ ಸಿಕ್ಬಿಡುತ್ತೆ. ಒಂದು ಸಣ್ಣ ಸಂದಿನಲ್ಲಿ ಬರಬೇಕು, ಹೋಲ್ಸೇಲಾಗಿ ಸಿಗುತ್ತೆ. ಇಲ್ಲಿಗೆ ಬಂದರೆ ಇದೇ ಶಾಪ್ ನೋಡ್ಕೊಳ್ಳಿ.
ಇಲ್ಲಿ ಎಲ್ಲಾ ರೀತಿ ಹೋಲ್ಸೇಲ್ ಆಗಿ ಬಂದ್ರೆ ಥರ್ಡ್ ಫ್ಲೋರ್ ಅಲ್ಲಿ ಇದೆ ಅಂಗಡಿ, ಅಪೋಸಿಟ್ ಸಿಗುತ್ತೆ. ವೆರೈಟೀಸ್ ಆಫ್ ಕುರ್ತೀಸ್ ಆಗ್ಬೋದು, ಇಲ್ಲೆಲ್ಲ ಲೆಗ್ಗಿನ್ಸ್ ಇದೆ, ಇಲ್ಲೆಲ್ಲ ಡೈಲಿ ವೇರು, ಪಾರ್ಟಿ ವೇರು ಪ್ರತಿಯೊಂದು ಸಿಗುತ್ತೆ. ನಾನಿದೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಡಿಸೈನ್ಸ್ ಎಲ್ಲ ಹೇಳಕ್ಕಾಗಲ್ಲ ಸದ್ಯಕ್ಕೆ. ನೋಡೋಣ, ನಾನು ಯಾವ್ದಾವ್ದು ತಗೊಳ್ತೀನಿ ಅಂತ ತೋರಿಸ್ತೀನಿ ಎಲ್ಲ ನಿಮಗೆ. ರೀತಿನೂ ಸಿಗುತ್ತೆ. ತಂದು ಇಲ್ಲಿಂದ ತಗೊಂಡು ಹೋಗಿ ವ್ಯಾಪಾರ ಮಾಡೋರಿಗೆಲ್ಲ ತುಂಬಾನೇ ಯೂಸ್ಫುಲ್ ಶಾಪ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇದ್ರದ್ದು ಸಹ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಅನಂತರ ನೋಡಿ, ಈ ರೀತಿ ನಾವೆಲ್ಲ ಡ್ರೆಸ್ಸಸ್ ಎಲ್ಲ ತೊಗೊಂಡ್ವಿ, ನೋಡ್ತಾ ಇದ್ವಿ ಯಾವುದು ಚೆನ್ನಾಗಿರುತ್ತೆ ಅಂತ. ಸಿಂಪಲ್ಲಾಗಿ ತೊಗೊಂಡ್ವಿ. ಇದು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ನಿಜಕ್ಕೂ ಇಷ್ಟು ಕಮ್ಮಿಗೆ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ನಮಗಂತೂ ತುಂಬಾ ಖುಷಿ ಇಲ್ಲೋಗಿ ಪರ್ಚೇಸ್ ಮಾಡಬೇಕಂತ ಅಂದರೆ, ಯಾಕಂದರೆ ಅವರು ಹೋಲ್ಸೇಲಾಗಿ ಹಾಕ್ಕೊಡ್ತಾರೆ ಪ್ರತಿಯೊಂದೂ. ಹಾಗೆ ಬಟ್ಟೆನೂ ಕೂಡ ಚೆನ್ನಾಗಿರುತ್ತೆ, ಅಂದರೆ ಲೋ ಇಂದ ಹೈ ಕ್ವಾಲಿಟಿವರೆಗೂ ಇರುತ್ತೆ. ನಾವು ನೋಡಿ ತೊಗೋಬಹುದು. ಎಲ್ಲ ಕಡೆನೂ ಪ್ಯೂರಾಗಿ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಚಿಕ್ಕಪೇಟಲ್ಲಿ. ಸೊ ಇಲ್ಲಿಗೆ ಬಂದರೆ ಕ್ವಾಲಿಟಿ ಎಲ್ಲ ನಿಮಗೆ ತುಂಬಾ ಚೆನ್ನಾಗಿ ಕೊಡ್ತಾರೆ ಇವರು. ಸೊ ಲೋ ಕ್ವಾಲಿಟಿ ಎಲ್ಲ ಜಾಸ್ತಿ ಮಾರೋದಕ್ಕೆ ಹೋಗೋದಿಲ್ಲ. ಇವ್ರ ಹತ್ರ ಎಲ್ಲ ಬ್ರ್ಯಾಂಡೆಡ್ ಇರುತ್ತೆ, ಬ್ರ್ಯಾಂಡೆಡ್ ಸಹ ತೊಗೋಬೋದು. ನೋಡಿ ಇಷ್ಟು ಡ್ರೆಸ್ಸಸ್ನ ನಾವು ತೊಗೊಂಡ್ವಿ, ಅಂದರೆ ಕ್ಲಬ್ ಕ್ಲಾಸಿಕ್ ಇತ್ತಲ್ಲ, ಸೊ ಆ ಫಂಕ್ಷನ್ನಿಗೆ ನಾವು ತೊಗೊಂಡಿದ್ದು ನಾನು. ಅನಂತರ ಇದೆಲ್ಲ ತೊಗೊಂಡು ಮತ್ತೆ ಮೆಟ್ರೋದಲ್ಲಿ ಹೊರಟ್ವಿ. ಅವತ್ತು ಏನು ವಿಶೇಷ ಅಂತಂದರೆ, ನನ್ನ ಜೊತೆ ಸತೀಶ್ ಅವರು ಸಹ ಬಂದಿದ್ದರು, ಹಾಗೆ ನಮ್ಮ ನೇಬರ್ ಅಂದರೆ ಪಕ್ಕದ ಮನೆಯವರು ಸಹ ಬಂದಿದ್ದರು. ಇವರು ಸವಿತಾ ಅಂತ, ಹಾಗೆ ಯೆಲ್ಲೋ ಕಲರ್ ಡ್ರೆಸ್ ಹಾಕಿದ್ರೆ ಅವ್ರ ಮಗಳು ಭಾವನಾ ಅಂತ, ಸವಿತಾ ಅವರ ಮಗಳು ಭಾವನಾ ಅಂತ. ಸೊ ಮೆಟ್ರೋದಲ್ಲಿ ಹೋಗಿ ಬಂದ್ವಿ. ಹಾಗೆ ಏನಂದರೆ ಖುಷಿಯಾಗಿದ್ದು, ಸತೀಶ್ ಬಂದಿದ್ದೆ ನನ್ನ ಜೊತೆ ಸ್ವಲ್ಪ ಹ್ಯಾಪಿ. ತುಂಬ ದಿನ ಆಗಿತ್ತು ಇಬ್ಬರು ಹೊರಗಡೆ ಎಲ್ಲ ಹೋಗಿ. ನಾವು ಜಾಸ್ತಿ ಹೋಗೋದಿಲ್ಲ, ಕೆಲಸದ ಬಗ್ಗೆನೇ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ನಾವು ಆ ಕಡೆನೇ ಕೊಡೋದ್ರಿಂದ ಜಾಸ್ತಿ ಹೊರಗೆಲ್ಲೂ ಹೋಗೋದಿಲ್ಲ. ಮಾರ್ನಿಂಗ್ ಇವತ್ತು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿದ್ದೀನಿ ಗೊತ್ತಾ? ಮೆಟ್ರೋ ಸ್ಟೇಷನ್ ಬಂದೆ. ಇವತ್ತೊಂದು ಸರ್ವಿಸ್ ಕಾಲ್ ಇತ್ತು, ಸೊ ಹೋಗ್ತಾ ಇದ್ದೀನಿ. ನಿನ್ನೆ ಮಾರ್ಕೆಟಿಂದ ಬರೋದು ಲೇಟ್ ಆಯಿತು, ಸೊ ಅದಕ್ಕೆ ಮತ್ತೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಹೋಗ್ತಾ ಇದ್ದೀನಿ. ನೋಡೋಣ, ಅವತ್ತು ಸರ್ವಿಸ್ ಕಾಲ್ ಅಂದರೆ ಏನಿಲ್ಲ, ಅವ್ರಿಗೆ ಹೇಗೆ ಅಡುಗೆ ಮಾಡೋದು ಅಂತ ಹೇಳ್ಕೊಡ್ಬೇಕು. ಹೋಗ್ಬಿಟ್ಟು ಮತ್ತೆ ನೋಡೋಣ, ಆಫೀಸ್ ಹತ್ರ ಹೋಗ್ಬಿಟ್ಟು ಡೆಮೋ ಇದ್ದರೆ ಏನಾದರೂ ಮತ್ತೆ ತೋರಿಸ್ತೀನಿ. ತೊಗೊಂಡಿರೋದೆಲ್ಲ ಆಲ್ಮೋಸ್ಟ್ ಬ್ಲಾಗ್ ಮಾಡಿ ಹಾಕ್ತೀನಿ. ಒಂದು 2 days ಟೈಮ್ ತೊಗೊಳುತ್ತೆ. ಸೊ ಮನೆಗೆ ಹೋಗ್ಬಿಟ್ಟು ನೋಡ್ತೀನಿ, ಆದರೆ ಇವತ್ತೇ ಅಪ್ಲೋಡ್ ಮಾಡೋದಕ್ಕೆ, ಇಲ್ಲಾಂದರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ನೋಡುವ. ಸರ್ವಿಸ್ ಕಾಲ್ ಮುಗೀತು, ಆಫೀಸಿಗೆ ಬಂದೆ. ಒಂದು ಸ್ವಲ್ಪ ಹೊತ್ತಿದ್ದು ಹೋಗೋಣ ಅಂತಂದ್ಬಿಟ್ಟು. ಯಾಕೋ ತಲೆನೋಯ್ತಾ ಇತ್ತು ಬೆಳಗ್ಗೆ ಬೇಗ ಎದ್ದಿದ್ರಿಂದ. ಸೊ ಅರ್ಜೆಂಟಲ್ಲಿ ಬಂದೆ, ಯಾಕಂದರೆ ಕಸ್ಟಮರ್ 9 o'clock ಕೊಟ್ಟಿದ್ರು ಸರ್ವಿಸ್ ಕಾಲು ಅಪಾಯಿಂಟ್ಮೆಂಟು. ಸೊ ಅದಕ್ಕೆ ಬೇಗ ಬಂದಿದ್ದಾಯಿತು. ತಿಂಡಿನೂ ತಿಂದಿಲ್ಲ, ತಲೆನೋಯ್ತಿತ್ತು ಅಂದ್ಬಿಟ್ಟು ಇಲ್ಲಿ ಬಂದು ಹೇಳಿದೆ. ಕಾಫಿ ಕೊಟ್ಟಿದ್ದಾರೆ, ಕುಡಿತಾ ಇದ್ದೀನಿ. ಕುಡಿದ್ಬಿಟ್ಟು ಒಂದು ಸ್ವಲ್ಪ ತಿದ್ದು ಆಫೀಸಲ್ಲೇ ಆಮೇಲೆ ಮನೆಗೆ ಹೋಗ್ತೀನಿ. ಆನಂತರ ನಾನು ಹೇಳ್ದಲ್ಲ ಆವಾಗಲೇ ಚಿಕ್ಕಪೇಟೆಗೆ ಹೋಗಿ ಏನೇನು ತಂದೆ ತೋರಿಸ್ತೀನಿ ಅಂತ. ಸೊ ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಆಗುತ್ತೆ ವ್ಲಾಗು, ಅದ್ರಲ್ಲಿ ತೋರಿಸ್ತೀನಿ. ಓಕೆನಾ? ಹೇಗಿತ್ತು ಡ್ರೆಸ್ಸು ಕಲೆಕ್ಷನ್ಸ್ ಅಂತ ಹೇಳಿ. ಅನಂತರ ನಾನು ನೆಕ್ಸ್ಟು ಚಿಕ್ಕಪೇಟೆಯಲ್ಲಿ ನಿಮಗೆ ಹೋಲ್ಸೇಲಾಗಿ ಎಲ್ಲೆಲ್ಲಿ ಸಿಗುತ್ತೆ, ಏನೇನು ಸಿಗುತ್ತೆ ಆ ಥರ ಜಾಸ್ತಿ ಇನ್ಫಾರ್ಮೇಷನ್ಸ್ ಬ್ಲಾಗ್ನ ಹಾಕ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್ ಆ್ಯಂಡ್ ಬಿ ಹ್ಯಾಪಿ. ಎಲ್ಲರೂ ಚೆನ್ನಾಗಿರ್ಬೇಕಷ್ಟೇ, ಹ್ಯಾಪಿಯಿಂದ ಇರಿ. ಹೀಗೆ ಸಪೋರ್ಟ್ ಮಾಡಿ ನನ್ನನ್ನು ಇನ್ನೂ ಬೆಳೆಸಿ ಅಂತ ಕೇಳ್ಕೊತೀನಿ. ನೆಕ್ಸ್ಟು ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಕಾಫಿ ನಾನು ಆಲ್ರೆಡಿ ಒಂದು ಅರ್ಧ ಕುಡಿದ್ಬಿಟ್ಟೆ, ಆಮೇಲೆ ಜ್ಞಾಪಕ ಬಂತು ವಿಡಿಯೋ ಮಾಡೋದಕ್ಕೆ. ಸೊ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಕಾಫಿ, ಬಿಸಿ ಬಿಸಿ ಕಾಫಿ. ಈ ಕಾಫಿನ ಕುಡಿತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ಹೆಚ್ಚು ಶೇರ್ ಮಾಡಿ ನನ್ನ ವಿಡಿಯೋಸ್ನ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಆಲ್ ಅಂತ ಕೊಡಿ, ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಮೊದಲು ನನ್ನ ವಿಡಿಯೋಸ್ನ ನೀವೇ ನೋಡಬಹುದು. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ಕಾಯ್ತಾಯಿರಿ.